ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಸಿಂಹರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ರಾಶಿಯಲ್ಲಿ ಕೇತು, ಹಾಗೆ ತೃತೀಯ ರಾಶಿಯಲ್ಲಿ ಶುಕ್ರ, ಚತುರ್ಥ ರಾಶಿಯಲ್ಲಿ ರವಿ ಬುಧ ಮತ್ತು ಕುಜರು ಕೂಡ ಚತುರ್ಥ ರಾಶಿಯಲ್ಲಿ, ಹಾಗೆ ಪಂಚಮ ರಾಶಿಯಲ್ಲಿ ಯಾರಿಲ್ಲ, ಷಷ್ಠ ರಾಶಿಯಲ್ಲಿ ಯಾರಿಲ್ಲ, ಸಪ್ತಮ ರಾಶಿಯಲ್ಲಿ ರಾಹು, ಅಷ್ಟಮ ರಾಶಿಯಲ್ಲಿ ಶನಿ ಮಾತ್ರ ಅಷ್ಟಮ ರಾಶಿಯಲ್ಲಿದ್ದಾನೆ. ಗುರುವು ಕೂಡ ಸ್ವಲ್ಪ ವ್ಯಯಕ್ಕೆ ಬಂದುಬಿಟ್ಟಿದ್ದಾನೆ, 12ನೇ ರಾಶಿಯಲ್ಲಿದ್ದಾನೆ. ಅವನು ಒಂದು ಹಂತಕ್ಕೆ ವ್ಯಯಸ್ಥಾನದಲ್ಲಿದ್ದಾನೆ, ಆದರೂ ಕೂಡ ಉಚ್ಚನಾದಂಥ ಒಂದು ಸ್ಥಿತಿಯಲ್ಲಿದ್ದಾನೆ. ಹೀಗೆಲ್ಲ ಇದೆ ನೋಡಿ. ನವೆಂಬರ್ ತಿಂಗಳು ಅಂತಂದರೆ ವಿಶೇಷವಾಗಿ ಕಾರ್ತಿಕ ಮಾಸದ ಒಂದು ಕೊನೆಯ ಒಂದು ಸಂದರ್ಭ. ಕಾರ್ತಿಕ ಮಾಸದಲ್ಲಿ ಬಹಳ ಹಬ್ಬ ಹರಿದಿನಗಳೇ ಬಹಳ ಇದೆ. ವಿಶೇಷವಾಗಿ 3ನೇ ತಾರೀಕಿಗೆ ಕಾರ್ತಿಕ ಸೋಮವಾರ, ಹಾಗೆ ಪ್ರತಿಯೊಂದು ಸೋಮವಾರವೂ ಕೂಡ ಈಶ್ವರನನ್ನು ವಿಷ್ಣುವನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. 5ನೇ ತಾರೀಕಿಗೆ ಚಂದ್ರ ಜಯಂತಿ, ಹಾಗೆ ಗುರುನಾನಕ್ ಜಯಂತಿಯೂ ಕೂಡ ಇದೆ. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಹುಣ್ಣಿಮೆ ಬಹಳ ಉತ್ತಮವಾದಂಥದ್ದು. ಹಾಗೆ 8ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 10ನೇ ತಾರೀಕಿಗೆ ಕಾರ್ತಿಕ ಸೋಮವಾರ, 17ನೇ ತಾರೀಕಿಗೆ ಹರಿಪದ ಪುಣ್ಯಕಾಲ, ವೃಶ್ಚಿಕ ಮಾಸ ಆರಂಭ ಆಗುತ್ತೆ. ವೃಶ್ಚಿಕ ಮಾಸದ ಸಂಕ್ರಾಂತಿಯೂ ಕೂಡ ಬರುತ್ತೆ. ಹಾಗೆ 19ನೇ ತಾರೀಕಿಗೆ ಕಾತ್ಯಾಯನ ಅಮಾವಾಸ್ಯೆ, 19, 20 ಅಮಾವಾಸ್ಯೆಯ ಸಂದರ್ಭ. ಹಾಗೆ 21ನೇ ತಾರೀಕಿಗೆ ಸ್ಕಂದ ಷಷ್ಠಿ, ಅನಂತರ ಸರ್ವೇಶಾಂ ಏಕಾದಶಿ, ಗೀತಾ ಜಯಂತಿಯೂ ಕೂಡ ಇದೆ. ಹೀಗೆ ಒಂದು ಬಹಳ ಉತ್ತಮವಾದಂಥ ಒಂದು ಸಮಯ. ಹಾಗಾಗಿ ಈ ಒಂದು ಕಾರ್ತಿಕ ಮಾಸ ಬರುವಂತಹ ಬಹಳ ವಿಶೇಷವಾದಂಥದ್ದು. ಹಾಗಾಗಿ ಇಂತಹ ಕಾರ್ತಿಕ ಮಾಸದ ಶುಭ ದಿವಸದಲ್ಲಿ ದೇವತೆಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು, ಮತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭಗವನ್ ನಾಮಸ್ಮರಣೆ ಮಾಡುವಂಥದ್ದನ್ನೆಲ್ಲ ಜಾಸ್ತಿ ಪ್ರಯತ್ನ ಮಾಡ್ಕೊಳ್ಳಿ. ನಕ್ಷತ್ರ ಏನಪ್ಪ ಅಂತಂದರೆ, ಮಘಾ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಹುಬ್ಬಾ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರ ನಕ್ಷತ್ರ 1ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಯಾಕಂದರೆ ಒಂದೊಂದು ನಕ್ಷತ್ರಗಳಿಗೂ ಕೂಡ ಒಂದೊಂದು ರೀತಿಯಾದಂತಹ ಪರಿಹಾರಗಳನ್ನು ನಾವು ಹಿಂದಿನಿಂದನೂ ಕೂಡ ಹೇಳ್ತಾ ಇದ್ದೇವೆ. ಹಾಗೆ ಈ ತಿಂಗಳಲ್ಲಿ ನೋಡಿ, 14ನೇ ತಾರೀಕು ಬಹಳ ಉತ್ತಮವಾದಂಥ ದಿವಸ. 14ನೇ ತಾರೀಕು ಏನಾದರೂ ಪೂಜೆ ಪುನಸ್ಕಾರಗಳನ್ನು, ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಿಕೊಳ್ಳಿ, ಚೆನ್ನಾಗಿದೆ. ಇನ್ನು 7ನೇ ತಾರೀಕು ಕೂಡ ಬಹಳ ಪ್ರಶಸ್ತವಾಗಿದೆ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಬಹುದು. ಹೀಗೆ ಒಟ್ಟಿನಲ್ಲಿ ನೋಡಿ, ಗುರುವು 12ನೇ ರಾಶಿಗೆ ಬಂದಿದ್ದಾನೆ. ಸಿಂಹರಾಶಿಯವರಿಗೆ ಏನಾಗಿದೆ, ಒಂದು ಹಂತಕ್ಕೆಲ್ಲ ಜಟಿಲ ಸ್ವಭಾವತಃ ಎಲ್ಲ ಜಟಿಲವಾಗ್ತಾ ಇದೆ. ಎಲ್ಲ ಕೆಲಸ ಕಾರ್ಯಗಳು ಕೂಡ ಆಗತ್ತೆ ಅನ್ನಿಸ್ತಾ ಇದೆ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಚಿಂತೆ, ಎಲ್ಲೋ ಒಂದು ಕಡೆಗೆ ಟೆನ್ಷನ್ನು ಬಹಳ ಮಟ್ಟಿಗೆ ಆಗ್ತಾ ಇದೆ ನಿಮಗೆ. ಯಾಕಂದರೆ ರಾಜಕೀಯ ವ್ಯಕ್ತಿಗಳಿರಬಹುದು, ಅಥವಾ ದೊಡ್ಡ ದೊಡ್ಡ ಉದ್ಯಮ ವ್ಯವಸ್ಥೆಗಳನ್ನು ಮಾಡ್ತಾ ಇರುವಂಥವರು ಇರಬಹುದು, ಅಥವಾ ಏನೋ ಒಂದು ಗೌರ್ಮೆಂಟ್ ಅಧಿಕಾರಿ ವರ್ಗದವರು ಇರಬಹುದು. ನಿಮಗೆಲ್ಲ ಈ ಒಂದು ಸಮಯ ಹೇಗಾಗ್ತಾ ಇದೆಯಪ್ಪ ಅಂತಂದರೆ, ಒಂಥರ ಹಗ್ಗ ಜಗ್ಗಾಟಗಳು. ಈ ಕಡೆ ಕೆಲಸ ಆಗತ್ತೆ ಅಂತಲೂ ಆಗ್ತಾ ಇಲ್ಲ, ಕೆಲಸ ಆಗಲ್ಲ ಅಂತೇಳಿ ವಾಪಸ್ಸು ಬರೋ ಹಾಗೆ ಆಗ್ತಾ ಇಲ್ಲ. ಗೌರ್ಮೆಂಟ್ ಆಫೀಸಿಗೆ ಹೋಗಿದ್ದೀರಿ ಕೆಲಸಕ್ಕೆ, ಗೌರ್ಮೆಂಟ್ ಅಧಿಕಾರಿ ಬರ್ತಾನೆ ಹೇಳಿ ಕಾಯ್ತಾ ಇದ್ದೀರಿ, ಆದರೆ ಆ ಕೆಲಸವೂ ಕೂಡ ಕೊನೆ ಹಂತಕ್ಕೆ ಬರ್ತಾ ಇಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನೀವು ಕೂತ್ಕೊಂಡಿದ್ದೀರಿ ಅಂಥೇಳಿ ಅನ್ನಿಸ್ತದೆ. ನೋಡೋಣ ಯಾವ್ಯಾವ ಗ್ರಹಗಳು ಈ ತಿಂಗಳಲ್ಲಿ ಏನೇನು ಉಂಟು ಮಾಡಬಹುದು. ಮೊದಲನಾಗಿ ಗುರುವಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ ನಿಮಗೆ ಆಧ್ಯಾತ್ಮಿಕವಾದಂತಹ ಒಂದು ಮನಸ್ಥಿತಿ ಬರುತ್ತೆ, ಮತ್ತು ದೇವರ ಕೆಲಸದಲ್ಲಿ ಒಳ್ಳೆಯ ರೀತಿಯಾಗಿ ಸಹಾಯ ಸಹಕಾರ ಮಾಡುವಂತಹ ಒಂದು ಮನಸ್ಸು ಬರುತ್ತೆ. ಮತ್ತು ಅದರ ಜೊತೆಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಭಗವಂತನ ನಾಮಸ್ಮರಣೆ ಮಾಡುವಂಥದ್ದು, ಮತ್ತು ದೇವತಾ ದರ್ಶನಕ್ಕೋಸ್ಕರವಾಗಿ ತೀರ್ಥಕ್ಷೇತ್ರ ದರ್ಶನ ಮಾಡುವಂಥದ್ದು, ಇಂತಹ ಮೊದಲಾದಂತಹ ಒಂದಂತ ಶುಭವಾದಂತಹ ವಾತಾವರಣಗಳನ್ನು ಕಾಣಬಹುದು. ಧರ್ಮಕ್ಕೋಸ್ಕರವಾಗಿ, ಧಾರ್ಮಿಕ ಕೆಲಸಕ್ಕೋಸ್ಕರವಾಗಿ ಒಂದು ಹಂತದ ಖರ್ಚು ವ್ಯವಸ್ಥೆಗಳೆಲ್ಲ ಆಗುತ್ತೆ. ಹಾಗಾಗಿ ಅದು ಬಹಳ ಉತ್ತಮವಾದಂಥದ್ದು ಅಂತೇಳಿ ಹೇಳಬಹುದು. ರಾಶಿಯಲ್ಲಿ ಕೇತುವಿದ್ದಾನೆ, ಸ್ವಲ್ಪ ತಂದೆ ಅಥವಾ ಕುಟುಂಬದ ಹಿರಿಯರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ನಿಮ್ಮ ಜೊತೆಗೆ ಯಾರ್ಯಾರು ಹಿರಿಯರಿದ್ದಾರೋ ಅಂಥವರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಅನಾರೋಗ್ಯ ಆಗುವಂಥ ಸಾಧ್ಯತೆಗಳಿದೆ ಅವರಿಗೆ. ನಿಮಗೆ ನೀವು ಗಟ್ಟಿಯಾಗಿದ್ದೀರಿ, ಏನು ಚಿಂತೆ ಮಾಡ್ಕೊಳ್ಳುವಂಥದ್ದು ಬೇಡ. ಆ ದೈವಾನುಗ್ರಹದಿಂದ ಹೇಗೋ ನಡ್ಕೊಂಡು ಹೋಗಿಬಿಡುತ್ತೆ. ತೃತೀಯ ರಾಶಿಯ ಶುಕ್ರನು ಒಂದು ಸ್ವಲ್ಪ ನಿಮಗೆ ಏನಾಗ್ತಾ ಇದೆ, ಹಣಕಾಸು ಬರ್ತಾ ಇದೆ, ಅದರ ಬಹಳ ಖರ್ಚು ಜಾಸ್ತಿ ಆಗ್ತಾ ಇದೆ ನಿಮಗೆ ಈ ತಿಂಗಳಲ್ಲಿ. ಅಧಿಕವಾದಂಥ ಒಂದು ಖರ್ಚಾಗುವಂಥದ್ದು, ಎಲ್ಲ ನೋಡಿದ್ರೂ ಕೂಡ ಖರ್ಚೆ.
ಅಲ್ಲಿ ನೋಡಿದ್ರೆ ಮೊಬೈಲಿಗೂ ಕರೆನ್ಸಿ ಬೇಕು, ಗಾಡಿಗೂ ಪೆಟ್ರೋಲ್ ಬೇಕು, ಬಾಡಿಗೆ ಕಟ್ಟಬೇಕು, ಲೋನ್ ಕಟ್ಟಬೇಕು, ಏನಪ್ಪ ಅಂತ ಹೇಳಿ ತಲೆ ಚಿಟ್ಟು ಹಿಡಿದು ಹೋಗ್ತದೆ. ಅಂತಹ ಒಂದು ಪರಿಸ್ಥಿತಿ ಆಗ್ತದೆ. ಹಾಗಾಗಿ ಖರ್ಚನ್ನು ಎಷ್ಟೆಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟೆಷ್ಟು ಖರ್ಚನ್ನು ಕಡಿಮೆ ಮಾಡ್ತಾ ಜೀವನದ ಒಂದು ಅವಕಾಶಗಳನ್ನು ಪಡ್ಕೊಳ್ತಾ ಹೋಗಿ. ಯಾಕಂದರೆ ನೀವು ಯಾವಾಗೂ ಕೂಡ ಫುಲ್ ಖರ್ಚು ಮಾಡುವಂತಹ ಜನವೇ. ಹಾಗಾಗಿ ಖರ್ಚಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಯಾಕಂದರೆ ಶುಕ್ರನ ತೃತೀಯದಲ್ಲಿದ್ದಾಗ ಹಣಕಾಸು ಬರುತ್ತೆ, ಆದರೂ ತಕ್ಕ ಮಟ್ಟಿಗೆ ಖರ್ಚಾನೇ ಜಾಸ್ತಿ ಆಗ್ತಾ ಹೋಗ್ತದೆ. ಇನ್ನು ರವಿಯಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ ಆತ್ಮಕಾರಕ, ಆದರೂ ಧೈರ್ಯ ಎಲ್ಲೋ ಒಂದು ಕಡೆಗೆ ಬರುತ್ತೆ. ಆತ್ಮಸ್ಥೈರ್ಯ, ನಾನು ಮಾಡ್ತೇನೆ, ನನ್ನ ಕೆಲಸ ಕಾರ್ಯಗಳಾಗುತ್ತೆ, ಇಂತಹ ಒಂದು ಬಹಳಷ್ಟು ಧೈರ್ಯವೂ ಕೂಡ ನಿಮಗೆ ಬರುತ್ತೆ. ಹಾಗಾಗಿ ಧೈರ್ಯಕ್ಕೇನು ಹೆದರ್ಕೊಳ್ಳುವಂಥದ್ದು ಬೇಡ. ಆ ಧೈರ್ಯದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಹೋಗಿ. ಆ ಧೈರ್ಯವೇ ಸರ್ವತ್ರ ಸಾಧನಂ, ಧೈರ್ಯಂ ಸರ್ವತ್ರ ಸಾಧನಂ. ಆ ಧೈರ್ಯವು ಯಾವಾಗೂ ಕೂಡ ನಿಮಗೆ ಸಹಾಯ ಆಗುತ್ತೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಯಾರಿಗಾರು ಪರ್ಮನೆಂಟ್ ಆಗಬೇಕು ಹೇಳುವಂಥದ್ದು ಅಥವಾ ಟೀಚಿಂಗ್ ಪ್ರೊಫೆಷನ್ ಇರುವಂತಹ ವ್ಯಕ್ತಿಗಳಿಗೆಲ್ಲ ಹೆಚ್ಚಿನದಾದಂಥ ಅನುಕೂಲತೆಗಳನ್ನು ಕೂಡ ನಾವು ಕಾಣಬಹುದು. ಹಾಗಾಗಿ ಯಾರ್ಯಾರು ಶಿಕ್ಷಕರಾಗಿದ್ದೀರೋ ಅಂತಹ ಎಲ್ಲರಿಗೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಈ ತಿಂಗಳಲ್ಲಿ ಕಾಣಬಹುದು. ಕುಜನಿಂದ ಸ್ವಲ್ಪ ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರಗಳಿಗೆ ಸ್ವಲ್ಪ ಒಳ್ಳೆಯದು ನೋಡಿ. ಕುಜನು ರವಿ ಜೊತೆಗಿದ್ದಾನೆ. ಹಾಗಾಗಿ ಭೂಮಿ ವ್ಯಾಪಾರ ವ್ಯವಹಾರ ಮಾಡುವಂಥವರು, ಅದರ ಜೊತೆಯಲ್ಲಿ ಬಿಲ್ಡಿಂಗ್ ಕಟ್ಟಿ ಸೇಲ್ ಮಾಡುವಂಥವರು, ಅದರ ಜೊತೆಗೆ ಗೌರ್ಮೆಂಟಿಂದ ಕೆಲವೊಂದಷ್ಟು ಆ ಪ್ಲ್ಯಾನ್ ಬರಲಿಲ್ಲ, ಈ ಪ್ಲ್ಯಾನ್ ಬಂದಿಲ್ಲ ಅಂದರೆ ಸ್ವಲ್ಪ ಭೂಮಿಯ ರೀತಿಯಲ್ಲಿ ಅನುಕೂಲತೆಗಳಾಗಬಹುದು. ಕೃಷಿಕರಿದ್ದರೂ ಕೂಡ, ಕೃಷಿಯ ಜಮೀನು ವ್ಯಾಪಾರ ವ್ಯವಹಾರ ಮಾಡೋರಿದ್ದರೂ ಕೂಡ ಒಂದಂಥದ ಅನುಕೂಲತೆಗಳನ್ನು ಕೂಡ ಕಾಣಬಹುದು. ಯಾಕಂದರೆ ಕೃಷಿ ಅಂತಂದರೆ ಇವಾಗ ಹೇಗಾಗಿದೆ, ಒಂದು ಹಂತಕ್ಕೆ ಕಷ್ಟವೂ ಕೂಡ ಇದೆ. ಬಹಳ ಹಬ್ಬ ಹರಿದಿನದಲ್ಲಿ ಬಹಳ ಬೆಲೆಗಳು ಗಗನಕ್ಕೆ ಹೋಗುತ್ತೆ. ಹಾಗಾಗಿ ದೀಪಾವಳಿ ಮುಗೀತು, ಹಾಗೆ ಒಂದೊಂದೇ ಹಬ್ಬ ಹರಿದಿನಗಳು. ಕಾರ್ತಿಕ ಮಾಸ ಅಂತಂದರೆ ವಿವಾಹಾದಿ ಮಂಗಲ ಕಾರ್ಯಗಳ ಮುಹೂರ್ತಗಳು, ಅಥವಾ ಭೂಮಿಯ ಪೂಜೆ ಮಾಡುವಂಥದ್ದು, ಮನೆ ಕಟ್ಟಲಿಕ್ಕೆ ಶುರು ಮಾಡುವಂಥದ್ದು, ಹೀಗೆ ಅನೇಕ ರೀತಿಯಾದಂಥ ಹಬ್ಬ ಹರಿದಿನಗಳು ನೋಡಿ. ಸೋಮವಾರ, ಕಾರ್ತಿಕ ಮಾಸದ ಸೋಮವಾರ ಅಂತಂದರೆ ಎಲ್ಲರೂ ಕೂಡ ಶಿವನನ್ನು ವಿಷ್ಣುವನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೆ. ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ನಿಮಗೂ ಕೂಡ ಹೆಚ್ಚಿನದಾದಂತಹ ಆದಾಯಗಳನ್ನು ನೀವು ಕಂಡುಕೊಳ್ಳುವಂಥ ಸಾಧ್ಯತೆಗಳಿದೆ. ಇನ್ನು ದೊಡ್ಡ ದೊಡ್ಡ ಸ್ಕೂಲು ಕಾಲೇಜು ಕಟ್ಟಬೇಕು ಅಥವಾ ಶೈಕ್ಷಣಿಕ ಕೇಂದ್ರಗಳನ್ನು ಆರಂಭ ಮಾಡಬೇಕು ಅಂತಂದರೆ ಹೆಚ್ಚಿನದಾದಂಥ ಅವಕಾಶಗಳನ್ನು ಕೂಡ ಕಾಣಬಹುದು. ಬುಧನಿಂದ ನಾವು ಇನ್ನೊಂದು ಬಹಳ ಮುಖ್ಯವಾಗಿ ಚಿಂತನೆ ಮಾಡುವಂಥದ್ದು ಸಣ್ಣ ಪುಟ್ಟ ಬಿಸಿನೆಸ್ಸು, ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳಿದೆ. ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ಇವತ್ತು ಸಣ್ಣದು ಅಂತ ಅನಿಸಬಹುದು ಬಿಸಿನೆಸ್ಸು, ನಾಳೆ ಅದು ಬಹಳ ಎತ್ತರಕ್ಕೆ ಬೆಳೆಯುವಂಥ ಸಾಧ್ಯತೆಗಳಿದೆ. ಯಾವುದೇ ಒಂದು ಬಿಸಿನೆಸ್ ಇರಬಹುದು, ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಇರಬಹುದು. ಯಾಕಂದರೆ 300 ರೂಪಾಯಿ 200 ರೂಪಾಯಿ ಸ್ಕ್ವೇರ್ ಫೀಟ್ ಇರುವಂಥ ಯಾವುದೋ ಒಂದು ಪುಟ್ಟದಾದಂಥ ಜಾಗವನ್ನು ಕಷ್ಟಪಟ್ಟು ಅದನ್ನು ಖರೀದಿ ಮಾಡಿದರೆ 10 ವರ್ಷ 20 ವರ್ಷ 30 ವರ್ಷದಲ್ಲಿ ಅದು ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಸಾಧ್ಯತೆಗಳನ್ನು ನಾವು ಕಾಣಬಹುದು. ಹಾಗಾಗಿ ನಾವು ಭೂಮಿಯ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ ಬಹಳ ನಿಗಾ ವಹಿಸ್ಕೊಳ್ಬೇಕು. ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅಂತಹದ್ದು ಯಾವತ್ತೂ ಕೂಡ ನಮಗೆ ಕೈ ಬಿಡುವುದಿಲ್ಲ. ಇನ್ನು ರಾಹುವಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ ರಾಹು ಸ್ವಲ್ಪ ಸಪ್ತಮದಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ಪ್ರಯಾಣ ಸ್ವಲ್ಪ ಜಾಸ್ತಿ ಆಗಬಹುದು ನಿಮಗೆ ಈ ತಿಂಗಳಲ್ಲಿ. ಅಲ್ಲಿ ಇಲ್ಲಿ ಹೋಗುವಂಥದ್ದು, ಪ್ರಯಾಣ ಮಾಡುವಂಥದ್ದು, ಇಂಥ ವಿಷಯಗಳು ಸ್ವಲ್ಪ ಜಾಸ್ತಿ ಆಗಬಹುದು. ಸ್ವಲ್ಪ ಅಷ್ಟಮದಲ್ಲಿ ಶನಿ ಇದ್ದಾನೆ. ಶನಿ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸ್ಕೊಳ್ಬೇಕು. ವಾಹನದಿಂದ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಅಥವಾ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಅನುಕೂಲತೆಗಳಿದೆ, ಆದರೂ ಕೂಡ ಏನೋ ಕಬ್ಬಿಣದಿಂದ ಕಿರಿಕಿರಿ, ಚಿಂತೆ, ಟೆನ್ಷನ್ನು, ಯಾಕೋ ಒಂದು ಸಮಾಧಾನ ಇಲ್ಲಪ್ಪ. ಎಲ್ಲ ಚೆನ್ನಾಗಿದೆ, ಎಲ್ಲೋ ದೂರ ಹೊರಡಬೇಕಿತ್ತು, ಗಾಡಿ ಪಂಚರ್ ಆಗೋಗಿದೆ, ಏನು ಮಾಡೋದು ಹೀಗೆ. ಅಥವಾ ಎಲ್ಲ ಚೆನ್ನಾಗಿದೆ, ಯಾವುದೊಂದು ಸೆಕೆಂಡ್ ಹ್ಯಾಂಡ್ ವಾಹನ ತೆಗೆದುಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ, ತೆಗೆದುಕೊಳ್ಳೋ ಬಿಡಲೋ ತೀರ್ಮಾನವೇ ಆಗಲಿಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇರ್ತೀರಿ. ಮತ್ತು ಅದರ ಜೊತೆಗೆ ಸ್ವಲ್ಪ ಒಂದು 5-6 ಜಾಗೃತಿ ವಹಿಸ್ಕೊಳ್ಬೇಕು ಈ ತಿಂಗಳಲ್ಲಿ. ಒಂದು ಸಣ್ಣ ಪುಟ್ಟದೇನಾದ್ರು ಪೊಲೀಸ್ ಸ್ಟೇಷನು, ಕಿರಿಕಿರಿ, ವಾಹನದಲ್ಲಿ ಸಮಸ್ಯೆ ಆದರೆ ಆ ಕ್ಷಣದಲ್ಲಿ ನೀವು ಅದನ್ನು ಬಗೆಹರಿಸ್ಕೊಂಡು ಬರುವಂಥದ್ದು ಒಳ್ಳೆಯದು. ಎಳ್ಕೊಂಡು ಹೋದರೆ ತುಂಬ ಕಷ್ಟ ಆಗ್ತದೆ. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಮಾತಿನ ಸ್ಥಾನ. 2ನೇ ಮನೆ ಅಧಿಪತಿಯಾದಂಥ ಬುಧನು ರವಿ ಜೊತೆಗಿದ್ದಾನೆ. ಒಂದು ಹಂತಕ್ಕೆ ಕೆಲವೊಂದು ಸಲ ಮಾತು ಹೇಳಿದಾಗ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಮಾತಿನ ವಿಷಯದಲ್ಲಿ ಸ್ವಲ್ಪ ಈ ತಿಂಗಳಲ್ಲಿ ಜಾಗೃತಿ ವಹಿಸ್ಕೊಳ್ಬೇಕು. 3ನೇದಾಗಿ ವಾಹನವನ್ನು ನಾಳೆಗೆಲ್ಲೋ ಒಂದು ಕಡೆ ಪ್ರಯಾಣ ಮಾಡಬೇಕು ಅಂತಂದರೆ ಇವತ್ತೇ ಅದನ್ನು ಸಂಪೂರ್ಣವಾಗಿ ನೋಡ್ಕೊಳ್ಳಿ, ಅಥವಾ ಒಂದು ಸರ್ವಿಸ್ ಕೊಟ್ಟು ವ್ಯವಸ್ಥೆ ಮಾಡಿಕೊಂಡು ನೋಡ್ಕೊಳ್ಳಿ. ಕಬ್ಬಿಣದ ಎಲ್ಲ ವ್ಯವಸ್ಥೆಗಳಿಗೂ ಕೂಡ ಸ್ವಲ್ಪ ಜಾಗೃತಿ ವಹಿಸ್ಕೊಳ್ಬೇಕು. ಮತ್ತು ಸ್ವಲ್ಪ ವ್ಯಾಜ್ಯ, ಕಿರಿಕಿರಿ, ಸಣ್ಣ ಪುಟ್ಟದ್ದು ಬಂದರೆ ಅದರ ಬಗ್ಗೆ ಹೆಚ್ಚು ಯೋಚನೆ ಮಾಡೋದು ಬೇಡ. ಅದು ಬಗೆಹರಿದು ಹೋದರೂ ಪರವಾಗಿಲ್ಲ ಅಂಥೇಳಿ ಯೋಚನೆ ಮಾಡ್ಕೊಂಡು ತೀರ್ಮಾನ ತೆಗೆದುಕೊಳ್ಬೇಕು. ಮಿಕ್ಕಿರುವಂತಹ ಒಂದು ಹಂತದ ಜೀವನದ ವೃದ್ಧಿಯನ್ನು ಭಗವಂತ ಕೊಡ್ತಾ ಇದ್ದಾನೆ. ಆದರೆ ಕೈ ಹಿಡಿತಾ ಇದೆ ಅಂತ ಅನಿಸ್ತಾ ಇರುವಲ್ಲಿ ಗುರು ಕೂಡ ವೇಗ ಬಂದ್ಬಿಟ್ಟ. ಹಾಗಾಗಿ ನಿಮಗೇನಂತಂದರೆ ರವಿ ಆತ್ಮಕಾರಕ. ನಿಮ್ಮ ಧೈರ್ಯ, ಸಾಮರ್ಥ್ಯ, ಆ ಭಗವಂತನ ಆಶೀರ್ವಾದ ಪಡೆಯುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು. ಗುರು ವೇದಲ್ಲಿದ್ದಾಗ ನೋಡಿ, ಈ ಶನಿ ಬಲವೂ ಇಲ್ಲ, ಗುರುಬಲವೂ ಇಲ್ಲ, ಯಾವುದು ರವಿ ಬಲ ಮಾತ್ರ ಇದೆ. ರವಿ ಆತ್ಮಕಾರಕ ಎಂಬುದಾಗಿ ಕರೀತೇವೆ. ಹಾಗಾಗಿ ರವಿ ನನ್ನಲ್ಲಿ ಆಗತ್ತೆ ಹೇಳುವಂಥ ಅಚಲವಾದಂಥ ವಿಶ್ವಾಸ ಇಟ್ಕೊಂಡು ಭಗವಂತನ ಮೇಲೆ, ವೆಂಕಟರಮಣ ಮನ ಮೇಲೆ ವಿಶೇಷವಾಗಿ ನಾವು ಭಾರಗಳನ್ನು ಹಾಕ್ತಾ, ಯಾಕಂದರೆ ಬುಧಂ ನಾರಾಯಣಂ ವಿಂದ್ಯಾತ್ ಎಂಬುದಾಗಿ ಹೇಳ್ತಾರೆ. ಬುಧಾದಿತ್ಯ ಯೋಗ ಒಂದೇ ಈ ತಿಂಗಳಲ್ಲಿ ಏನಾದರೂ ಕೊಡ್ಲಿಕ್ಕೆ ಸಾಧ್ಯ ಇದೆ.
ಹಾಗಾಗಿ ಆ ವಿಷ್ಣುವನ್ನೇ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ವಿಷ್ಣು ನಾಮಸ್ಮರಣೆ ಮಾಡ್ತಾ ಒಂದು ಹಂತದಲ್ಲಿ ಮುಂದೆ ಮುಂದೆ ಹೋಗುವಂಥ ಪ್ರಯತ್ನ ಮಾಡ್ಕೊಳ್ಬೇಕು. ಇಲ್ಲ ಅಂತಾದರೆ ನೋಡಿ, ಶನಿ ಬಲವೂ ಇಲ್ಲ, ಗುರುಬಲವೂ ಇಲ್ಲ ಅಂತಾದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಎಲ್ಲ ಗ್ರಹಗಳು ಕೂಡ ಆ ಸರಸಿಜಾಕ್ಷ ಆ ವಿಷ್ಣುವನ್ನೇ ನಾವು ಆರಾಧನೆ ಮಾಡಬೇಕು. ಹಾಗಾಗಿ ಆ ವಿಷ್ಣುವನ್ನು ಭಕ್ತಿಯಿಂದ ನಾಮಸ್ಮರಣೆ ಮಾಡ್ತಾ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮನುಷ್ಯ ಪ್ರಯತ್ನವನ್ನು ಜಾಸ್ತಿ ಮಾಡ್ತಾ ಇರಿ ಅಂತ ಹೇಳ್ತಾ, ನಕ್ಷತ್ರ ಪರಿಹಾರಗಳೇನು ಈ ತಿಂಗಳಲ್ಲಿ? ಒಂದನೇದಾಗಿ ಮಘಾ ನಕ್ಷತ್ರ. ಮಘಾ ನಕ್ಷತ್ರದವರು ಸಾಧ್ಯ ಆದರೆ ಬುಧವಾರ ವಿಷ್ಣುವಿನ ದೇವಸ್ಥಾನ ಎಲ್ಲವಿರುತ್ತೋ ಅಲ್ಲಿ ಹೋಗಿ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಆ ವಿಷ್ಣುವನ್ನು ಭಕ್ತಿಯಿಂದ ಬೇಡಿಕೊಳ್ಳಿ. ಭಗವಂತ ನನಗೆಲ್ಲ ರೀತಿಯ ಅಭಿವೃದ್ಧಿಯನ್ನು ನೀನೇ ಮಾಡು ಅಂಥೇಳಿ ಆ ಭಗವಂತನ ಮೇಲೆ ಬೇಡಿಕೊಂಡು ಪ್ರತಿನಿತ್ಯವೂ ಕೂಡ ವಿಷ್ಣು ಸಹಸ್ರನಾಮ ಪಾರಾಯಣೆ ಮಾಡ್ತಾ ಇರಿ. ಒಂದು ಹೆಚ್ಚಿನದಾದಂಥ ಸಾಮರ್ಥ್ಯವನ್ನು ಕೂಡ ಕೊಡುತ್ತೆ. ಇನ್ನು ಹುಬ್ಬ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲಕ್ಷ್ಮೀನಾರಾಯಣ ಹೃದಯ ಅಂತಿದೆ, ಅದನ್ನು ಶ್ರವಣ ಮಾಡಿ. ಪ್ರತಿನಿತ್ಯವೂ ಕೂಡ ಲಕ್ಷ್ಮೀನಾರಾಯಣ ಹೃದಯ ಸ್ಮರಣೆ ಮಾಡುವಂಥದ್ದು, ಕೇಳುವಂಥದ್ದು, ಪಠನೆ ಮಾಡಲಿಕ್ಕೆ ಅವಕಾಶಗಳಿದ್ದರೆ ಯಾರು ಗುರುಮುಖೇನವಾಗಿ ನಿಮಗೆ ಹೇಳಿಕೊಟ್ಟಿದ್ದರೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣೆ ಮಾಡಿ. ಒಂದು ತುಳಸಿಯನ್ನು ಜೋಬಲ್ಲಿ ಇಟ್ಕೊಳ್ಳಿಕ್ಕೆ ಮರಿಬೇಡಿ, ಯಾಕಂದರೆ ತುಳಸಿ ಅನುಗ್ರಹ ಮಾಡ್ತದೆ ನಿಮಗೆ. ಉತ್ತರ ನಕ್ಷತ್ರ 1ನೇ ಪಾದ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಮನೆ ಹತ್ತಿರದಲ್ಲಿದ್ದರೆ ಪ್ರತಿ ಬುಧವಾರ ಪ್ರದಕ್ಷಿಣೆ ಮಾಡಿ, ನಮಸ್ಕಾರ ಮಾಡಿ, ತುಳಸಿ ಅರ್ಚನೆ ಮಾಡಿ, ಅಥವಾ ಸಣ್ಣ ಪುಟ್ಟ ನಿಮ್ಮ ಕೈಲಾದಂಥ ಸೇವೆಯನ್ನು ಆ ಜಾಗದಲ್ಲಿ ಮಾಡಿ. ಇದಿಷ್ಟು ನೀವು ಮಾಡ್ತಾ ಬಂದರೆ ಈ ತಿಂಗಳಲ್ಲಿ ಭಗವಂತನು ದಾಟಿಸಿ ಮುಂದೆ ಹೋಗುವಾಗ ಆ ಭಗವಂತನು ಮಾಡ್ತಾನೆ. ಹೆಚ್ಚಿನದಾದಂಥ ಅಭಿವೃದ್ಧಿಯಾಗಲಿ, ಎಲ್ಲ ಕಷ್ಟ ಕಾರ್ಯ ತೊಂದರೆಗಳಿಗೆ ಭಗವಂತನು ನಿಮಗೆ ಪರಿಹಾರಗಳನ್ನು ಅನುಗ್ರಹಿಸಲಿ ಅಂಥೇಳಿ ಆ ಭಗವಂತನಲ್ಲಿ ಮಹಾವಿಷ್ಣುವನ್ನೇ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಇಂದಿರಾರಮಣ ಗೋವಿಂದ ಗೋವಿಂದ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಕೀ ಜೈ.